ಹಾಕಂಗಿಲ್ಲ ಅಂತ. ಕಾಶ್ಮೀರಲ್ಲಿ ನಮ್ಮ ಇಂಡಿಯಾ ಫ್ಲಾಗ್ ಹಾಕಂಗಿಲ್ಲ. ಕಾಶ್ಮೀರ್ ಟು ಕನ್ಯಾಕುಮಾರಿ ಮಾಡಬೇಕು ಅಂತ, ಅದಕ್ಕೆ ಸ್ಪಾನ್ಸರ್ ಹುಡುಕ್ತಾ ಇದ್ದೀನಿ. ನನ್ನ ಕೈಲಿ ಆಗಲ್ಲ, ನಾನು ಅಷ್ಟೊಂದು ಖರ್ಚು ಮಾಡ್ಕೊಂಡು ಕೆಟ್ಟದ್ದು ಮಾಡ್ತಿದ್ದೆ ಅಂದ್ಬಿಟ್ರೆ ಜನ ನೋಡೋ ರೀತಿನೇ ಬೇರೆ ಇರುತ್ತೆ. ನಾನು ಒಳ್ಳೇದು ಮಾಡ್ತಾ ಇದ್ದೀನಿ ಅಂದರೆ ನನಗೆ ಒಳ್ಳೆಯವರೇ ಸಿಗ್ತಾರೆ. ನೀವೆಲ್ಲ ಕರ್ನಾಟಕ ಎಲ್ಲ ಅಡ್ಡಾಡ್ತೀರಾ, ಸೇಫ್ಟಿನೆಲ್ಲ ಹೋಗ್ತಿರ್ತೀರಲ್ಲ, ಸೊ ನಿಮ್ಮ ರಾತ್ರಿ ಹೊತ್ತು ಯಾವ ಥರ ಸ್ಟೇ ಮಾಡ್ತೀರಾ? ರಾತ್ರಿ ಹೊತ್ತು ಅಂತ ಹೇಳಿದ್ರೆ ದೇವಸ್ಥಾನ, ಪೊಲೀಸ್ ಸ್ಟೇಷನ್ನು, ಮತ್ತು ಅರಣ್ಯ ಇಲಾಖೆ, ಅದು ಬಿಟ್ಟರೆ ಮತ್ತು ಹಾಸ್ಪಿಟಲ್ ಕಡೆ ಕಡಿಮೆ. ಹಾಸ್ಪಿಟಲ್ ಕಡೆ ಪಾಪ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹಾಸ್ಪಿಟಲ್ ಕಡೆ ಹೋಗೋದಿಲ್ಲ. ಹೋದ್ರೆ ಕೆಲವೊಂದು ಕಡೆ ಸಿಕ್ಕರೆ ಹೋಗ್ತೀನಿ. ಅದು ಬಿಟ್ಟರೆ ದೇವಸ್ಥಾನಗಳು, ದೇವಸ್ಥಾನ, ಮಠ ಆ ಥರ. ಇಲ್ಲ ನನಗೆ ಒಳ್ಳೆ ಒಂದು ಪ್ಲೇಸು ಅನ್ನಿಸ್ತು, ಈ ನಾಳೆ ಬೆಳಗ್ಗೆ ಸ್ನಾನ ಮಾಡಬೇಕು ಅಂತ ಇರ್ತೀನಿ, ಯಾವ್ದಾದ್ರು ಹೊಳೆ ಆಗಲಿ ಒಟ್ಟು ನಿಯರ್ ಬೈ ಯಾವುದಾದ್ರೂ ನೀರಿರೋ ಪ್ಲೇಸ್ಗೆ ಹೋಗಿ ಸ್ಟೇ ಮಾಡ್ತೀನಿ. ಸೊ ರಾತ್ರಿ ಹೊತ್ತು ಭಯ ಆಗಲ್ಲ? ರಾತ್ರಿ ಹೊತ್ತು ಭಯ ಆಗುತ್ತೆ ಅಂದರೆ ಕೆಲವೊಂದು ಕಡೆ ಭಯ ಆಗಿದೆ. ಅಂದರೆ ಕೆಲವೊಂದು ಕಡೆ ಭಯ ಆಗಿದೆ ಅಂತ ಹೇಳಿದ್ರೆ, ಬಟ್ ನನ್ನ ಮೇಲೆ ನನ್ನ ನಂಬಿಕೆ, ಕನ್ನಡಿಗರ ಆಶೀರ್ವಾದ ಇರುತ್ತೆ. ಎಲ್ಲೂ ಏನೂ ಆಗಲ್ಲ ಅಂದ್ಕೊಂಡೆ ಹೋಗ್ತೀನಿ. ಕೆಲವೊಂದು ಕಡೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ, ಅವ್ರಿಗೆ ಭಗವಂತ ನೋಡ್ಕೊಂತಾನೆ. ಸೊ ಇದು ನಿಮ್ಮ ಜರ್ನಿ ಒಂದು ಪಾರ್ಟ್ ಆದರೆ, ಸೊ ಮನೆಯಲ್ಲಿ ಯಾವ ಥರ ಸಪೋರ್ಟ್ ಮಾಡ್ತಾರೆ ನಿಮಗೆ? ಮನೆಯಲ್ಲಿ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಕಳಿಸ್ಕೊಡ್ಬೇಕಾದ್ರೆ ಅಮ್ಮ ಬಂದಿದ್ದಿಲ್ಲ, ಅಪ್ಪ ಅಷ್ಟೇ ಬಂದಿದ್ರು. ಅಮ್ಮನ ಹತ್ರ ಅಮ್ಮ ಕೆಲ್ಸಕ್ಕೆ ಹೋಗ್ತಾರೆ. ಅಮ್ಮ ಮತ್ತೆ ನೀಟಾಗಿ ಮಾತಾಡ್ಸಲೇ ಇಲ್ಲ ನಾನು ಫಸ್ಟಿಗೆ ಸ್ಟಾರ್ಟಿಂಗ್ ಹೋದಾಗ. ಅವ್ರ ಪಾಪ ಸಖತ್ತು ನೊಂದಿದ್ದಾರೆ ಆ ಟೈಮಲ್ಲಿ. ಇನ್ನು ಸ್ವಲ್ಪ ದಿನದಲ್ಲಿ ಈಗ ನೆಕ್ಸ್ಟು ನಾನು ಮೊನ್ನೆ ಅಂಜನಾದಿಗೆ ಹೋದಾಗ ಹೇಳ್ಬಿಟ್ಟು ಹೋದಾಗ ಅಳ್ತಾಯಿದ್ರು, ಹುಷಾರಾಗೋಗಿ ಹುಷಾರಾಗ ಅಂತ ಹೇಳಿ. ಅಮ್ಮ ಬೇಜಾರು ಮಾಡ್ಕೊತಿರ್ತಾರೆ, ಕಾಲ್ ಮಾಡ್ತಿರ್ತಾರೆ. ವಿಡಿಯೋ ಕಾಲ್ ಮಾಡಿ ಮಾತಾಡಿದ ತಕ್ಷಣ ಸ್ವಲ್ಪ ಸಮಾಧಾನ ಆಗಿ. ಎಷ್ಟೋ ರಾತ್ರಿಗಳು ಊಟನೇ ಮಾಡಿಲ್ಲ. ನನಗೊಂದು ಕಡೆ ಚಿಕ್ಕಮಂಗ್ಳೂರಿಂದ ಮೂಡಿಗೆರೆ ಹೋಗ್ಬೇಕಿತ್ತು. ನೈಟ್ 2 ಗಂಟೆ ಆಗೋಯ್ತು ಅಲ್ಲಿ ಮುಟ್ಟೋಷ್ಟರಲ್ಲಿ. ಅವತ್ತು ನೈಟ್ ಎಲ್ಲ ಮಲಗಿಲ್ಲ ಅವರು ಕೂಡ, ನಾನು ಮಲಗೋ ತನಕ. ನಾನು ಮನೆಗೆ ಹೋಗಿ ಅವ್ರನ್ನ ಅಲ್ಲೆಲ್ಲ ಅಡುಗೆ ಎಲ್ಲ ಮಾಡಿಸಿದ್ರು, ಊಟ ಮಾಡಿಕೊಂಡು ಈ ಥರ ಮಾಡಿ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ನಾನು ರೈಡ್ ಮಾಡ್ಬೇಕಾದ್ರೆ ನಾನ್ ವೆಜ್ ತಿನ್ನಲ್ಲ. ನಾನ್ ವೆಜ್ ಯಾಕೆ ತಿನ್ನಲ್ಲ ಅಂದರೆ, ನನಗೆ ಹೀಟ್ ಆಗ್ಬಿಟ್ರೆ ನನಗೆ ಸೈಕಲ್ ಪೆಡ್ಲಿಂಗ್ ಮಾಡೋಕ್ಕಾಗೋದಿಲ್ಲ, ನೆಕ್ಸ್ಟ್ ತುಳಿಲಿಕ್ಕಾಗಲ್ಲ, ಹೀಟ್ ಆಗ್ಬಿಡುತ್ತೆ. ಸೊ ಅದ್ರ ಕಾರಣ. ಸೊ ನಿಮ್ಗೆ ಜನ ಯಾವ ಥರ ಸಪೋರ್ಟ್ ಮಾಡಿದ್ರು ಸ್ಟಾರ್ಟಿಂಗ್ಗೆ? ಅಂದರೆ ಒಂದು ರೈಡ್ ಮಾಡ್ತೀನಿ ಅಂದರೆ ಜನ, ಸೊ ಕೆಲವೊಬ್ರು ಆಡ್ಕೊಳ್ಳೋರು ಇರ್ತಾರೆ, ಕೆಲವೊಬ್ರು ಸಪೋರ್ಟ್ ಮಾಡೋರು ಇರ್ತಾರೆ. ನನಗೆ ದಾವಣಗೆರೆಯಲ್ಲಿ ಆಡ್ಕೊಳ್ಳೋರಿಗಿಂತ ಸಪೋರ್ಟ್ ಮಾಡೋರು ಸಿಕ್ಕರು. ನನ್ನ ಗೆಳೆಯರಾಗಲಿ, ನಮ್ಮ ತಮ್ಮನ ಗೆಳೆಯರಾಗಲಿ ತುಂಬ ಸಪೋರ್ಟಿವ್ ಆಗಿ ಬಂದು ಸುಮಾರು ಜನ ಸೇರಿದೆ. ನಮ್ಮ GMET ಕಾಲೇಜಲ್ಲಿ ಒಂದು 5 ಜನ, ನಮ್ಮದೇ ಒಂದು ಟೀಮ್ ಇದೆ, ಒಂದು ಬ್ಯಾಚ್ ಇದೆ. ಸಂತೋಷು, ಜಯರಾಮು, ಮನೋಜು ಮತ್ತು ಧನುಷ್ ಅಂತ ಒಬ್ಬರು, ಮನೋಜ್ ಅಂತ ಒಬ್ರು ಇದ್ದಾರೆ. ಸುಮಾರು ನಾವು ಒಂದು 5-6 ಜನ ಇದ್ದೀವಿ. ದೀಪಕ್ ಅಂತ ಒಬ್ಬರು. ಸಖತ್ತು ನಮ್ಗೆ ಹೆಂಗೆ ಅಂತ ಹೇಳಿದ್ರೆ, ಮಗ ನೀನು ಮಾಡ್ತೀಯ, ನನಗೆ ಕಾನ್ಫಿಡೆನ್ಸ್ ಇದೆ, ಮಾಡ್ತೀಯ, ಏನು ಬೇಕಾದರೂ ನೀನು ಸಾಧ್ಸಕ್ಕೆ ರೆಡಿ ಇದೆಯಾ, ನಿಂಗೆ ಸಪೋರ್ಟ್ ಕೊಡೋರಿಲ್ಲ. ಅವರು ಕೂಡ ನನ್ನ ಸೈಕಲ್ ಫಿಟ್ಟಿಂಗಿಗೆ ಅವರೇ ದುಡ್ಡು ಕೊಟ್ಟಿದ್ದು ನನಗೆ. ಫಿಟ್ಟಿಂಗ್ ಮಾಡಿಸಿ ಕೊಟ್ಟಿದ್ರು. ಅಮ್ಮ ಹತ್ರ ಭೇಟಿ ಆದಕ್ರ ಅಮ್ಮ ಹೇಳಿದ್ರು, ಸೊ ಇವನು ಸ್ಟಾರ್ಟಿಂಗ್ ಹೋದಾಕರ ಓದೋದನ್ನೆಲ್ಲ ಬಿಟ್ಟು ಸೈಕಲ್ ಮಾಡ್ತಿದ್ದಾನ, ಹಂಗೆ ಹಿಂಗೆ ಅಂತೇಳಿ ಭಾಳ ಜನ ಆಡ್ಕೊಂಡ್ರು. ಸೊ ಅದೇ ಎಷ್ಟು ಇಂಟ್ರೆಸ್ಟ್ ಸೈಕ್ಲಿಂಗಲ್ಲಿ ತೋರಿಸ್ತಿದ್ದಾನಲ್ಲ, ಅದೇ ಇಂಟ್ರೆಸ್ಟ್ ಓದೋದ್ರಲ್ಲಿ ತೋರಿಸಿದ್ರೆ ಎಷ್ಟು ಬೆಳೀತಿದ್ದಾನ ಅಂತಿದ್ರು. ಸೊ ಇನ್ನೊಂದೇನು ಅಂತ ಹೇಳಿದ್ರೆ, ಓದೋದ್ರಲ್ಲಿ ಇರಬೇಕು, ಸುತ್ತೋದ್ರಲ್ಲಿ ಇರಬೇಕು. ಒಂದು ಗಾದೆ ಇದೆ, ನಿಮಗೆ ಗೊತ್ತಿರೋದು, ದೇಶ ಸುತ್ತು ಕೋಶ ಓದು ಅಂತ. ಅದಕ್ಕೆ ಸ್ಫೂರ್ತಿ ನಾನೇ ಅಂತ ನಾನೇ ಹೇಳ್ಕೊಂತೀನಿ. ಇನ್ನೊಂದೇನು ಅಂತ ಹೇಳಿದ್ರೆ, ಅದು ಗಾದೆ ಸುಮ್ಮನೆ ಮಾಡಿರಲ್ಲ, ಅದು ಒಬ್ಬ ಮನುಷ್ಯನಿಗೆ ಹೋಲಿಕೆ ಆಗಲಿ ಅಂತಲೇ, ನಮ್ಗಂತಾನೆ, ಮಾನವರಿಗಂತಾನೆ ಮಾಡಿರ್ತಾರೆ ಅದನ್ನು. ಅದು ಒಬ್ರಿಗೆ ಹೋಲಿಕೆ ಇಲ್ಲ, ಅದು ನನಗೆ ಯಾಕೆ ಹೋಲಿಕೆ ಆಗಬಾರ್ದು ಅಂತ ನಾನು. ಸೊ ಇದು ಆಗಿದ್ರು. ಸೊ ನಿಮ್ಮ ನೆಕ್ಸ್ಟ್ ಪ್ಲ್ಯಾನ್ ಏನು? ನೆಕ್ಸ್ಟ್ ಪ್ಲ್ಯಾನು, ನಾನು ಬೀದರಿಂದ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ. ಉತ್ತರ ಕರ್ನಾಟಕ ಫುಲ್ ಮುಗಿಸ್ಬೇಕು ಅಂತ. ನಾನು ಉತ್ತರ ಕರ್ನಾಟಕ ಮಂದಿ ಮಾತ್ರ ಸಖತ್ತು. ಇವಾಗಲೇ ಪ್ರ್ಯಾಂಕ್ ಕನ್ನಡಿಗ ಅನ್ನೋರು ನನ್ನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು, ಅವರು ಕೂಡ. ಅದು ತುಂಬ ಜನ ರೀಚ್ ಆಗಿದೆ. ಆ ಕಡೆಯಿಂದ ಭಾಳ ಜನ ಕಾಲ್ಸ್ ಎಲ್ಲ ಬರ್ತಾ ಇದೆ, ಅವ್ರ ಕಡೆಯಿಂದ ಕಾಲ್ಸ್ ಬರ್ತಾ ಇದೆ, ಮೆಸೇಜ್ಗಳು ಬರ್ತಾ ಇದೆ. ಅವರೆಲ್ಲ ಆದಷ್ಟು ಬೇಗ ಅಪ್ರೋಚ್ ಮಾಡ್ತಾ ಇದ್ದಾರೆ, ಆದಷ್ಟು ಸೇಫಾಗಿ ಬನ್ನಿ, ನಮ್ಮ ಕಡೆ ಬನ್ನಿ, ನಿಮ್ಗೆ ಎಷ್ಟು ಹೆಲ್ಪ್ ಆಗುತ್ತೋ ನಾವು ಸ್ಟೇ ಮಾಡಿಸ್ತೀವಿ, ನಿಮ್ಗೆಲ್ಲೂ ತೊಂದರೆ ಆಗಲಿಲ್ಲ, ನೀವು ನಿಮ್ಮ ನೇಟಿವ್ ಪ್ಲೇಸಿಗೆ ದಾವಣಗೆರೆ ಮುಟ್ಟೋ ತನಕ ನೀವು ನಮ್ಮ ಭದ್ರತೆಯಲ್ಲಿ ಇರ್ತೀರಾ ಅಂತೇಳಿ ಇದು ಮಾಡ್ತಾರೆ. ಸೊ ಇವಾಗ ನೆಕ್ಸ್ಟ್ ಪ್ಲಾನ್ ಇರೋದು ಉತ್ತರ ಕರ್ನಾಟಕ ರೈಡ್ ಮಾಡಬೇಕು. ಸೊ ಅದು ಆದಮೇಲೆ ವಾಟ್ ನೆಕ್ಸ್ಟ್? ಅದು ಆದಮೇಲೆ ನೆಕ್ಸ್ಟು ಪ್ಲ್ಯಾನ್ ಮಾಡಿದ್ದೀನಿ, ನೆಕ್ಸ್ಟ್ ಸೀಸನಲ್ಲಿ ಲದಾಖ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಎಲ್ಲ ಬೈಕರ್ಸ್ ಎಲ್ಲ ಬೈಕಲ್ಲಿ ಮಾಡ್ತಾರೆ, ನಾನು ಸೈಕಲಲ್ಲಿ ಮಾಡಬೇಕು ಅಂತ ಇದ್ದೀನಿ. ಸೊ ಇದು ನೆಕ್ಸ್ಟ್ ಪ್ಲ್ಯಾನು. ಬಟ್ ಲದಾಖ್ ಮಾಡಿದ್ರೆ ಏನು ಅಂತ ಹೇಳಿದ್ರೆ, ಒಬ್ಬರು ಲದಾಖ್ ಮಾಡ್ತಾ ಇದ್ದಾರೆ, ಅವರಿಗೆ ಪ್ರಾಬ್ಲಮ್ ಏನು ಫೇಸ್ ಆಯ್ತು ಅಂದರೆ, ನಮ್ಮ ಇಂಡಿಯಾ ಫ್ಲಾಗ್ ಹಾಕಂಗಿಲ್ಲ ಅಂತ. ಲಡಾಖಲ್ಲಿ, ಕಾಶ್ಮೀರಲ್ಲಿ ನಮ್ಮ ಇಂಡಿಯಾ ಫ್ಲಾಗ್ ಹಾಕಂಗಿಲ್ಲ. ಅವ್ರಿಗೆ ಹೊಡೆದಾಟ ಎಲ್ಲ ಆಯಿತು, ದಬ್ಬಾಟ ನೂಕಾಟ ಎಲ್ಲ ಮಾಡಿದ್ದಾರೆ ಅವ್ರಿಗೆ. ನಾನು ಹೋಗಿ ಕಂಪ್ಲೇಂಟ್ ಕೊಡಿ ಬ್ರೋ ಅಂತ. ಬ್ರೋ ಈ ಕಡೆ ಕಂಪ್ಲೇಂಟ್ ಕೊಟ್ಟರೆ ತಗೊಳ್ಳಲ್ಲ, ಈ ಕಡೆ ಏನು ಅಂತ ಹೇಳಿದ್ರೆ
ಮುಸ್ಲಿಮ್ಸೇ ಇರೋದು ಪೊಲೀಸ್ಗಳೆಲ್ಲ, ಎಲ್ಲ ಪೊಲೀಸ್ ಬಂದು ಎಲ್ಲ ರಾಜಕಾರಣಿಗಳೆಲ್ಲ ಅವರೇ ಇರೋದು. ನಾನು ಆ ಕಡೆ ನಾನು ಹೋಗಿ ಯಾವುದೇ ಕಾರಣಕ್ಕೂ ಜಗಳ ಮಾಡಿ ಫೇಸ್ ಮಾಡೋಕ್ಕಾಗಲ್ಲ ಅಂತ. ಆದರೂ ಅವರು ಇನ್ನೂ ಧೈರ್ಯ ಮಾಡಿದ್ರು, ಅವರು ತಗ್ಸಿದ್ರು, ಇನ್ನೊಂದು 2 ಕಿಲೋಮೀಟರ್ ಮತ್ತೆ ಹಾಕ್ಕೊಂಡು ಸ್ಟಾರ್ಟ್ ಮಾಡಿದ್ರು. ಅವ್ರು ಮುಗಿಸ್ಕೊಂಡು ಬರೋ ತನಕ ಬಿಟ್ಟಿಲ್ಲ. ಅವ್ರು ವೆಸ್ಟ್ ಬೆಂಗಾಲಿಂದ ಮಾಡಿದ್ದಿಲ್ಲ ತಕ್ಕ, ನಾನು ಕರ್ನಾಟಕದಿಂದ ಮಾಡ್ತೀನಿ ಸೈಕಲ್ ರೈಡ್. ಸೊ ಅವರು ನಿಮ್ಮ ಫ್ರೆಂಡ್ ಸೈಕಲಲ್ಲಿ ಮಾಡಿದ್ರು? ಹಾಂ, ಸೈಕಲಲ್ಲೇ ಮಾಡಿದ್ದು ಅವರು ಕೂಡ. ನೆಕ್ಸ್ಟ್ ರೈಡ್ ನಾನು ಅವ್ರ ಜೊತೆ ಮಾಡ್ತೀನಿ. ಅವ್ರು ನೆಕ್ಸ್ಟ್ ಸೀಸನ್ ಇನ್ನೊಂದ್ಸತಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆ ಎಕ್ಸ್ಪೀರಿಯನ್ಸ್ ಮಾತ್ರ ಮರೆಯೋಕ್ಕಾಗಲ್ಲ. ಅದು ಮಾತ್ರ ಬೈಕಲ್ಲಿ ಹೋಗಿ ಬಂದರೆ ಎಕ್ಸ್ಪೀರಿಯನ್ಸ್ ಮರೆಯಲ್ಲ, ಇನ್ನು ಸೈಕಲಲ್ಲಿ ಹೋಗಿ ಮಾಡಿದ್ರೆ ಸಖತ್ತು ಇದೆ. ಸೊ ನಮ್ಮ ಕರ್ನಾಟಕದಿಂದ ಇವಾಗ ಲಂಡನ್ಗೆ ಒಬ್ರು ಹೋಗಿದ್ದಾರೆ, ಕಿತ್ತಡಿ ಕಿರಣ್ ಅವರು. ಸೊ ಅದು ನಮಗೆ ತುಂಬಾ ಹೆಮ್ಮೆ ಆಗುತ್ತೆ. ಹೌದು, ನಮ್ಮ ಕರ್ನಾಟಕದಿಂದ ಸೊ ಅಲ್ಲಿ ತನಕ ಹೋಗ್ಬೇಕಲ್ಲ. ಹೌದು, ಸೊ ಅವ್ರ ವಿಡಿಯೋಗಳು ನಾನು ಸಾಕಷ್ಟು ನೋಡ್ತೀನಿ. ಅವ್ರು ಚೀನಾ ಹೋಗೋದು, ಅವ್ರ ಎಕ್ಸ್ಪೀರಿಯನ್ಸ್, ಹೌದು, ಸೊ ಈ ತರ ಕಂಪೇರ್ ಮಾಡಿ ತೋರಿಸೋದು, ಎಷ್ಟು ಮುಂದೋಗಿದೆ, ನಮ್ಮ ದೇಶ ಬೆಳಿಬೇಕು ಅಂತ ಹೇಳಿ ಒಂದು ಪ್ರೋತ್ಸಾಹ ಕೊಡೋದು ತುಂಬಾ ಚೆನ್ನಾಗಿ ಮಾಡ್ತಿರ್ತಾರೆ. ಸೊ ಅದೇ ತರ ನಿಮ್ ರೈಡು ಚೆನ್ನಾಗಾಗಿದೆ ಅಂತ ಹೇಳ್ಕೊತೀವಿ. ಸೊ ತುಂಬಾ ಸೇಫ್ ಆಗಿ ಹೋಗ್ಲಿ, ಯಾವುದೇ ಜಾಗ ಇರಲಿ, ಎಂಥದೇ ಪರಿಸ್ಥಿತಿ ಆದ್ರೂ ಕೂಡ ಸೊ ನಮ್ಮ ಒಂದು ಸೇಫ್ಟಿನ ನಾವು ನೋಡ್ಕೋಬೇಕು. ಸೊ ಅದೇ ತರ ನಿಮ್ಮ ಪ್ರಯಾಣ ತುಂಬಾ ಮುಂದೋಗ್ಲಿ ಅಂತ ಕೇಳ್ಬೋದು. ಸೊ ನಿಮ್ಮ ಎಜುಕೇಶನ್ ಬ್ಯಾಕ್ಗ್ರೌಂಡ್ ಹೆಂಗೆ ಸರ್? ಎಜುಕೇಷನ್ನು ನಡೀತಾ ಇದೆ, ಚೆನ್ನಾಗೇ ನಡೀತಾ ಇದೆ. ಇನ್ನೊಂದು ಏನು ಅಂತ ಹೇಳಿದ್ರೆ, ನಂದು ದಾವಣಗೆರೆ GMIT ಕಾಲೇಜಿಂದ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಮೊನ್ನೆ ನಂದು ಒಂದು ಫೈಲ್ ಮಾಡ್ಕೊಂಡಿದ್ದೆ ನಾನು, ಅಂದರೆ ಲೈಕ್ ಯಾರಾದರೂ ದೊಡ್ಡ ವ್ಯಕ್ತಿಗಳು ಏನಾದರೂ ಕೇಳಿದರೆ, ಈಗ ಲೈಕ್ ನಾನು ಅವ್ರ ಹತ್ರ ಮಾತಾಡಿ ಅಪ್ರೋಚ್ ಮಾಡಲ್ಲ ಅನ್ನೋಕ್ಕಿಂತ ಅವರು ಮಾತಾಡೋ ಅಷ್ಟು ಇದರಲ್ಲೂ ಇರಲ್ಲ. ಅವರು ವೆಯ್ಟ್ ಮಾಡ್ತಾ ಇರಲ್ಲ, ನಾನು ಏನು ಮಾತಾಡ್ತೀನಿ ಏನು ಅಂತ ನನ್ನ ಹತ್ರ ಅವ್ರು ಕೇಳೋಕ್ಕೂ ಪೇಷನ್ಸ್ ಇರಲ್ಲ. ಅಂಥವ್ರಿಗಂತೇನೆ ಒಂದು ಫೈಲ್ ಮಾಡಿದ್ದೀನಿ ನಾನು, ಹೇಗೆ ಮಾಡ್ತಾಯಿದ್ದೀನಿ, ಎಲ್ಲಿಂದ ಸ್ಟಾರ್ಟ್ ಮಾಡಿದೆ, ಎಲ್ಲೆಲ್ಲಿದ್ದೀನಿ, ಎಲ್ಲೆಲ್ಲಿ ಇರ್ತೀನಿ, ಹೇಗಿರ್ತೀನಿ, ನನ್ನ ಸೈಕ್ಲಿಂಗ್ ಲೈಫ್ ಸ್ಟೈಲ್ ಏನಿರುತ್ತೆ, ನನ್ನ ಪ್ರಾಪರ್ ನಾನು ಏನು ಮಾಡ್ತಿದ್ದೀನಿ, ಆ ಥರ ಎಲ್ಲ. ನಮ್ಮ ಕಾಲೇಜಲ್ಲಿ ಒಬ್ಬರು ಮ್ಯಾಮ್ ಇದ್ದಾರೆ, ವಿದ್ಯಾ ಮ್ಯಾಮ್ ಅಂತ. ಅವರಿಗೆ ಆ ವಿಡಿಯೋನ ನಾನು ವೀಡಿಯೋಸು, ಫೋಟೋಸು, ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸಿದ್ದೀನಿ. ಹಾಂ, ಎಲ್ಲ ಕಡೆಯಿಂದ ಒಂದು ವರ್ಕ್ ಮಾಡ್ತಿದ್ದೀರಾ? ಹಾಂ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ಆಂಧ್ರದಿಂದ ಒಬ್ಬರು ಇದ್ದಾರೆ, ಅವ್ರ ಕಡೆಯಿಂದ ವರ್ಲ್ಡ್ ರೆಕಾರ್ಡಿಗೆ ಒಂದು ಅಪ್ಲೈ ಮಾಡಿಸಿದ್ದೀವಿ ಅಂತ ಹೇಳಿದರು. ಅದು ಐಕಾನ್ ಅವಾರ್ಡು ನಮ್ಮ ಕಡೆಯಿಂದ ನಾವು ಕೊಡಿಸ್ತೀವಿ ನಿಮಗೆ ಅಂತ ಹೇಳಿದ್ದಾರೆ. ಅದೊಂದು ಈವೆಂಟ್ ಮಾಡ್ತೀವಿ, ಆ ಈವೆಂಟಿಗೆ ಬನ್ನಿ ಅಂತ ಇದು ಮಾಡ್ತಾರೆ. ಸೊ ಇದೆಲ್ಲ ಆದರೆ ಸೊ ನಿಮ್ಮ ದಿನನಿತ್ಯ ಯಾವ ಥರ ಶುರು ಆಗುತ್ತೆ ಬೆಳಗ್ಗೆಯಿಂದ ಸಾಯಂಕಾಲ? ಬೆಳಗ್ಗೆ ನಾನು ಶುರು ಮಾಡೋದು 7 ಗಂಟೆ ಒಳಗೆ. ಅಂದರೆ ಸ್ವಲ್ಪ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತೀನಿ. ಕೆಲವೊಂದು ಕಡೆ ಸ್ನಾನ ಎಲ್ಲೂ ಮಾಡಿಲ್ಲ ಅಂತ ಹೇಳಿದ್ರೆ 6 ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ. ನಡುವೆ ಎಲ್ಲಾದರೂ ಸ್ನಾನ ಮಾಡ್ಕೊಳ್ಳೋದ್ರೆ ಮಾಡ್ಕೊತೀನಿ. 6 ಗಂಟೆಯಿಂದ ಸ್ಟಾರ್ಟ್ ಮಾಡೋದು ಕಂಟಿನ್ಯೂ ಒಂದು 11:30 ತನಕ ಮಾಡ್ತೀನಿ. ತಿಂಡಿ ತಿನ್ನಲ್ಲ, ಏನೂ ತಿನ್ನಲ್ಲ. ಆಮೇಲೆ ಸೀದಾ ಮಧ್ಯಾಹ್ನ ಊಟ 12:30 ಅಷ್ಟರೊಳಗೆ ಊಟ ಮಾಡಿಬಿಟ್ರೆ, 12:30 ಊಟ ಮಾಡಿ 1 ಗಂಟೆಯಿಂದ ಸುಮಾರು 2 ಗಂಟೆ ತನಕ, 2-2:30 ತನಕ ಮತ್ತೆ ಮಲ್ಕೋತೀನಿ. ಬಿಸಿಲಲ್ಲಿ ರೈಡ್ ಮಾಡೋಕ್ಕಾಗಲ್ಲ. ಮಲ್ಕೊಂಡು 3 ಗಂಟೆಯಿಂದ ನಾನು 5 ಗಂಟೆ ತನಕ ಮತ್ತೆ ಕಂಟಿನ್ಯೂ 2 ತಾಸು. ಮತ್ತು 5ರಿಂದ 6 ಗಂಟೆ ತನಕ, 5ರಿಂದ 7 ಗಂಟೆ ತನಕ ನಾನು ಲಾಸ್ಟು. 5ರಿಂದ 6 ಗಂಟೆ ಹೇಗೆ ಮಾಡ್ತೀನಿ ಅಂದರೆ, ನಾನು ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಹುಡ್ಕೋತೀನಿ. ನಾನು ಎಲ್ಲಿ ಸ್ಟೇ ಮಾಡಲಿ, ನನಗೆ ಪ್ಲೇಸ್ ಸಿಗ್ತೈತೋ ಇಲ್ಲೋ ಅಲ್ಲಿ ಸ್ಟೇ ಮಾಡ್ತೀನಿ. ಮತ್ತು ಕೆಲವು ನಡುವೆ ಟೈಮ್ಗಳಲ್ಲಿ ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ವಿಸಿಟ್ ಕೊಟ್ಟು ಆ ಥರ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಾಡ್ತಿದ್ದೀರಾ, ಒಳ್ಳೆಯದಾಗಲಿ. ಸೊ ನಿಮ್ಮ ಪ್ರಯಾಣ ಸುಖಕರವಾಗಿರಲಿ. ಹೌದು. ಸೊ ಮುಂದೇನು ಮಾಡ್ಬೇಕು ಅಂದ್ಕೊಂಡಿರಾ? ನೆಕ್ಸ್ಟು K2K ಮಾಡಬೇಕು ಅಂತ ಇದ್ದೀನಿ. ಕಾಶ್ಮೀರ್ ಟು ಕನ್ಯಾಕುಮಾರಿ ಮಾಡಬೇಕು ಅಂತ. ಅದಕ್ಕೆ ಸ್ಪಾನ್ಸರ್ ಹುಡುಕ್ತಾ ಇದ್ದೀನಿ. ನನ್ನ ಕೈಲಿ ಆಗಲ್ಲ, ನಾನು ಅಷ್ಟೊಂದು ಖರ್ಚು ಮಾಡ್ಕೊಂಡು ಆಗ್ಲಿಕ್ಕಾಗಲ್ಲ. ಆ ಥರ ಇನ್ನು ಯಾರಾದರೂ ಸಿಕ್ಕರೆ ಸೊ ನಾನು ಟ್ರೈ ಮಾಡ್ತೀನಿ. ನನ್ನದಲ್ಲಿದೆ, ಎಲ್ಲಿ ಬಿಟ್ಟು ಬಂದು ನಾನು ಬದುಕ್ತೀನಿ, ನಾನು ಹೋಗಿ ಬರ್ತೀನಿ ಅನ್ನೋದು ಛಲ ಇದೆ. ಬಟ್ ನನಗೆ ಸಾಥ್ ಕೊಡೋರಿಲ್ಲ. ನಾನು ಎಲ್ರಿಗೂ ಬೇಕಿದ್ರೆ ನಾನು ಇನ್ನೊಂದು ಹೇಳ್ತೀನಿ, ಯಾರಾದರೂ ಹೊಸಬ್ರು ಯಾರಾದರೂ ಸೈಕ್ಲಿಸ್ಟ್ ಬರ್ತೀನಿ, ನಾನು ಬರ್ತೀನಿ ನಿಮ್ಮ ಜೊತೆ ಓಡಾಡ್ತೀನಿ ಅಂತ ಬಂದರೆ, ನಿಜ ನನ್ನ ಕೈಲಿ ಎಷ್ಟಾಯ್ತೋ ಅಷ್ಟು ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀನಿ. ನನಗೆ ಎಷ್ಟು ಜನ ಕನ್ನಡಿಗರು ಎಷ್ಟು ಹೆಲ್ಪ್ ಮಾಡಿದಾರೋ, ನಾನು ಅವ್ರಿಗೂ ಒಂದು ಚಿಕ್ಕದಾಗೆ ಹೆಲ್ಪ್ ಮಾಡ್ತೀನಿ. ಸೊ ಮಾಡಿರಿ, ಹೊಸಬರಿಗೆ ಪ್ರೋತ್ಸಾಹ ಕೊಡ್ರಿ. ಸೊ ನಮ್ಮ ಕನ್ನಡಿಗರು ವಿಶಾಲವಾದ ಹೃದಯವನ್ನು, ಹೌದೌದು. ಸೊ ನಮ್ಮ ಕಷ್ಟದಲ್ಲಿ ಇದ್ದೀವಿ ಅಂದರೆ ಖಂಡಿತವಾಗ್ಲೂ ಸಹಾಯ ಮಾಡೇ ಮಾಡ್ತಾರೆ. ಸೊ ನಿಮ್ಮ ಒಂದು ಸೈಕಲ್ ರೈಡ್ಗೆ ಖಂಡಿತವಾಗ್ಲೂ ಯಾರಾದರೂ ನಮ್ಮ ಕನ್ನಡಿಗರು ಸ್ಪಾನ್ಸರ್ಶಿಪ್ ಮಾಡೇ ಮಾಡ್ತಾರೆ. ಸೊ ನಿಮ್ಮ K2K ಒಂದು ಏನು ಮಾಡ್ಕೊಂಡಿದ್ದಿರಲ್ಲ ಪ್ಲ್ಯಾನು, ಸೊ ಸಕ್ಸಸ್ಫುಲ್ ಆಗತ್ತೆ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು. ಸೊ ಇನ್ನೊಂದು ಮನೀಶ್ ಅಣ್ಣ ಅಂತ ಒಬ್ಬರಿದ್ರು, ಅವ್ರು ಮಾತ್ರ ಫುಲ್ಲು ಸಪೋರ್ಟಿವ್ ಆಗಿದ್ದಾರೆ. ಅವರು ಸ್ವಲ್ಪ ಆರೋಗ್ಯದಲ್ಲೇ ಅಸ್ತವ್ಯಸ್ತಗೊಂಡಿದೆ. ಅವ್ರು ಕಾಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರ ಕಡೆಯಿಂದ ಒಂದು ಹೆಲ್ಪ್ ಆಗುತ್ತೆ ಬಟ್ ಇವಾಗ ಸ್ವಲ್ಪ ಅವರು ಬ್ಯುಸಿ ಇದ್ದಾರೆ. ಮತ್ತು ಸ್ವಲ್ಪ ಅವರು ಆರೋಗ್ಯದಲ್ಲಿ ಪ್ರಾಬ್ಲಮ್ ಇತ್ತು, ತುಂಬ ದಿನದಿಂದನೇ ಆರೋಗ್ಯದಲ್ಲಿದ್ದಾರೆ. ಬಟ್ ನಾನು ಕಾಲ್ ಮಾಡ್ತಾಯಿದ್ದೀನಿ.
ಅವ್ರ ಕಡೆ ಮಾತಾಡಬೇಕು ಅಂತ ಅವರು ರಿಸೀವ್ ಮಾಡ್ತಾ ಇಲ್ಲ. ಬಟ್ ಅವರು ಹೇಗೆ ಅಂತ ಹೇಳಿದ್ರೆ ಮಾಡೇ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನನಗೂ ಇದೆ. ಬಟ್ ಅವ್ರು ಮಾಡಿದ್ರೆ ನೆಕ್ಸ್ಟ್ ಒಂದು ಪ್ಲ್ಯಾನ್ ಮಾಡಿಕೊಂಡು ಅವರು ಇಷ್ಟು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಷ್ಟು ಇಟ್ಕೊಂಡು ನಾನು ನೆಕ್ಸ್ಟ್ ರೈಡ್ ಮಾಡ್ತೀನಿ. ಸೊ ಓಕೆ, ಸೇಫಾಗಿ ಹೋಗಿ ಬನ್ನಿ. ಸೊ ನಮಗೆ ಬೇಜಾರಾಯಿತು ಎಲ್ಲಪ್ಪ ಅಂದರೆ, ಸೊ ಎಲ್ಲೋ ಹೊಳೆ ಹತ್ರ ನಿಂತ್ಕೊಂಡು ನೀವು ಸ್ನಾನ ಮಾಡಬೇಕಾದ್ರೆ ಯಾರೋ ದುಡ್ಡು ಕಿತ್ಕೊಂಡು ಹೋದ್ರೆ ಸೊ ಸ್ವಲ್ಪ ಬೇಜಾರಾಗುತ್ತೆ. ಸೊ ಏನೋ ಒಂದು ಮಾಡಬೇಕಾದ್ರೆ ಅವ್ರ ಚಟಕ್ಕೋಸ್ಕರ ನಮ್ಮನ್ನು ಬಲಿ ಪಡ್ಕೋತಾರೆ, ಬಲಿ ಮಾಡ್ತಾರೆ. ಸೊ ಅದು ಮುಂದೆ ಆಗದೆ ಇರಲಿ. ನೆಕ್ಸ್ಟ್ ನಾನು ಅದಕ್ಕಾಗಿ ಉತ್ತರ ಕರ್ನಾಟಕ ದಿ ಸೇಫೆಸ್ಟ್ ಪ್ಲೇಸ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಉತ್ತರ ಕರ್ನಾಟಕ ಜನ ಹೇಗೆ ಅಂತ ಹೇಳಿದ್ರೆ ಮಾಡಿದ್ರೆ ಒಳ್ಳೆ ಥರನೇ ನೋಡ್ತಾರೆ. ನಾವು ಕೆಟ್ಟದ್ದು ಮಾಡ್ತಿದ್ದಾನೆ ಅಂದರೆ ನಮ್ಮ ಜನ ಇನ್ಫ್ಯಾಕ್ಟ್ ಎಲ್ಲರೂ ಒಳ್ಳೇದು ಮಾಡ್ತಿದ್ದಾನೆ ಒಳ್ಳೆ ಥರನೇ ಅಕ್ಸೆಪ್ಟ್ ಮಾಡ್ತಾರೆ. ಅವನೇನೋ ಕೆಟ್ಟದ್ದು ಮಾಡ್ತಾ ಇದ್ದಾನೆ ಅಂದ್ಬಿಟ್ರೆ ಜನ ನೋಡೋ ರೀತಿನೇ ಬೇರೆ ಇರುತ್ತೆ. ನಾನು ಒಳ್ಳೇದು ಮಾಡ್ತಾ ಇದ್ದೀನಿ ಅಂದರೆ ನನಗೆ ಒಳ್ಳೆಯವರೇ ಸಿಗ್ತಾರೆ. ಒಳ್ಳೆಯವರೇ, ನಮ್ಮ ಕನ್ನಡಿಗರೆಲ್ಲ ಒಳ್ಳೆಯವರೇ. ಅದು ಸಮಯ ಸಂದರ್ಭ ಹಾಳು ಮಾಡ್ಬಿಡುತ್ತೆ ಅಷ್ಟೇ ಅವ್ರಿಗೆ. ಕರೆಕ್ಟಾಗಿ ಹೇಳಿದ್ರಿ. ಸೊ ಇಲ್ಲಿಗೆ ನಮ್ಮ ಒಂದು ಸಂದರ್ಶನ ಮುಗಿಸೋಣ. ಸೊ ನಿಮ್ಮ ಒಂದು K2K ಒಂದು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರಲ್ಲ ಕಾಶ್ಮೀರ ಟು ಕನ್ಯಾಕುಮಾರಿ, ಸೊ ಸುಲಭವಾಗಿ ನಿಮ್ಮ ಪಯಣ ಶುರುವಾಗಲಿ ಮತ್ತು ಅಂತ್ಯ ಆಗಲಿ ಅಂತ ನಾನು ಕೇಳ್ತೀನಿ. ಅಂದರೆ ಕಾಶ್ಮೀರ ಟು ಕನ್ಯಾಕುಮಾರಿ 4000 ಕಿಲೋಮೀಟರ್. ಅದು ನಾನು 20 ದಿನದಲ್ಲಿ ಮುಗಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಜಸ್ಟ್ 20 ಡೇಸಲ್ಲಿ 20 ದಿನದಲ್ಲೇ ಮುಗಿಸ್ಬೇಕು ಅಂತ. ಒಂದು ದಿನಕ್ಕೆ 200 ಕಿಲೋಮೀಟರ್ ಆದರೂ ರೈಡ್ ಮಾಡಿಕೊಂಡು ಮುಗಿಸ್ಬೇಕು. ಧನ್ಯವಾದಗಳು. ಯಾರಂದರೆ ನಮಗೆ ಬೈಕಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ, ನೀವು ಸೈಕಲಲ್ಲೇ ಹೋಗ್ತಿದ್ದೀರಾ. ಸೊ ನಮಗೆ ನಮ್ಮೂರಲ್ಲೇ ಸುತ್ತಾಡೋಕ್ಕೆ ಸಾಕಾಗುತ್ತೆ. ನೀವು ಆಲ್ ಓವರ್ ಕರ್ನಾಟಕ ಸುತ್ತುತ್ತಿದ್ದೀರಾ. ರೈತರ ಕಷ್ಟಗಳನ್ನೆಲ್ಲ ಒಂದು ತಿಳ್ಕೊಂಡು ಒಂದು ಜನರಿಗೆ ತೋರಿಸ್ತಿದ್ದೀರಾ, ರೈತರುಗಳು ಹಿಂಗೂ ಆಗ್ತಿದೆ ಹಂಗೂ ಆಗ್ತಿದೆ ಅಂತೇಳಿ. ಸೊ ರೈತರ ಕಷ್ಟಗಳನ್ನೆಲ್ಲ ಬೆಳಕಿಗೆ ತರ್ತಿದ್ದೀರಾ. ಸೊ ನಿಮ್ಮ ಒಂದು ಇಂಟೆನ್ಷನ್, ನಿಮ್ಮ ಒಂದು ಏನು ಹೋಗ್ತಿದ್ರಲ್ಲ ದಾರಿ ಒಳ್ಳೇದಾಗಲಿ, ಸುಖಕರವಾಗಿರಲಿ. ಸೊ ಏನೇ ಒಂದು ಸಹಾಯ ಬೇಕಾದರೂ ನಮಗೆ ಕೇಳ್ರಿ, ನಾವು ಮಾಡ್ತೀವಿ. ನಮ್ಮ ಕಡೆಯಿಂದ ಎಷ್ಟಾಗುತ್ತಷ್ಟು. ಸೊ ನಮ್ಮ ಕನ್ನಡಿಗರು ವಿಶಾಲವಾದ ಹೃದಯವಂತರು. ಸೊ ಯಾವಾಗಲೂ ನಿಮ್ಮ ಸಪೋರ್ಟಿಗೆ ಇರ್ತಾರೆ. ಸೊ ಕಷ್ಟದಲ್ಲೂ ಇರ್ತಾರೆ, ಸುಖದಲ್ಲೂ ಇರ್ತಾರೆ. ನಿಮಗೆ ಸ್ಪಾನ್ಸರ್ಶಿಪ್ ಇವಾಗ ಸಿಗ್ತಿಲ್ಲ. ಸೊ ಈ ವಿಡಿಯೋ ನೋಡ್ಕೊಂಡ್ಬಿಟ್ಟು ಯಾರಾದರೂ ಒಬ್ರು ಸ್ಪಾನ್ಸರ್ಶಿಪ್ ಕೊಡ್ತಾರೆ ನಿಮಗೆ. ಸೊ ಇಲ್ಲಿಂದ ನಿಮ್ಮ ಒಂದು ಪಯಣ ಚೆನ್ನಾಗಾಗಲಿ ಅಂತೇಳಿ ನನ್ನ ಚಾನಲಿಂದ ನಾನು ಕೇಳ್ಕೊತೀನಿ. ಧನ್ಯವಾದಗಳು. ಧನ್ಯವಾದ. ಥ್ಯಾಂಕ್ ಯು.